ಇವತ್ತು ಎಲ್ಲ ಹೆಣ್ಮಕ್ಳಿಗೆ ಒಂದು ಸಖತ್ತಾಗಿರೋಂಥ ಎಪಿಸೋಡ್. ಬಾಚಣಿಕೆ ಇಲ್ದಂಗೆ ಹೇಗೆ ನಾವು ಹೇರ್ ಸ್ಟೈಲ್ ಮಾಡ್ಕೊಳ್ಬಹುದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಥರ ನಾವು ಮಾಡೋದ್ರಿಂದ ಯಾರು ಹೈಟ್ ಕಡಿಮೆ ಇರ್ತಾರೆ ಸೊ ಅವರು ಸ್ವಲ್ಪ ಉದ್ದ ಕಾಣಿಸ್ತಾರೆ. ಎಸ್ಪೆಷಲಿ ಇವಾಗಿನ ಒಂದು ಟ್ರೆಂಡ್ಗೆ ತಕ್ಕನಂತೆ ಇದೆ ಆ ಹೇರ್ ಸ್ಟೈಲು. ಸೊ ಅದನ್ನು ಹೇಗೆ ಮಾಡೋದು ನೋಡೋಣ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿನ ಆದಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಸಖತ್ತಾಗಿರೋವಂಥ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಐ ಮಿಸ್ ಯು ಟು. ಯಾರ್ಯಾರು ನನ್ನ ಲವ್ ಮಾಡ್ತಾ ಇದ್ದೀರಾ, ಐ ಲವ್ ಯು ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ಗೆ. ಯಾಕೆಂತಂದರೆ ಹೊಸ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ರೆ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ತುಂಬ ಜೋಶ್ ಬರುತ್ತೆ. ಆ್ಯಂಡ್ ಇವತ್ತು ಎಲ್ಲ ಹೆಣ್ಮಕ್ಳಿಗೆ ಒಂದು ಸಖತ್ತಾಗಿರೋಂಥ ಎಪಿಸೋಡ್. ಯಾಕೆಂತಂದರೆ ವಿತೌಟ್ ಕೂಂಬ್ ಅಂದರೆ ಬಾಚಣಿಕೆ ಇಲ್ದಂಗೆ ಹೇಗೆ ನಾವು ನಮ್ಮ ಒಂದು ಕೂದಲಲ್ಲೇ ಹೇರ್ ಸ್ಟೈಲ್ ಮಾಡ್ಕೊಳ್ಬಹುದು ಅಂತ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನದ ಹತ್ರ ಈ ಅಯನಿಂಗ್ ಮೆಷಿನ್ನು, ಕರ್ಲಿಂಗ್ ಮೆಷಿನ್ನು ಇದು ಯಾವುದೂ ಇರೋದಿಲ್ಲ. ಇಲ್ಲ ಅಂತಂದರೆ ಹಳ್ಳಿ ಪ್ರದೇಶ ಈ ಥರ ಕೂಡ ಜನ ಇರ್ತಾರಲ್ವ ಆ ಒಂದು ರೀಜನಲ್ಲಿ. ಸೊ ಅಲ್ಲಿ ನಮಗೆ ಸ್ಟ್ರೇಟ್ನಿಂಗ್ ಮಾಡಬೇಕು, ಕರ್ಲಿಂಗ್ ಮಾಡಬೇಕು ಅಂತೆಲ್ಲ ಅಂದರೆ ಆಗೋದಿಲ್ಲ. ಸೊ ನಮ್ಮದೇ ನ್ಯಾಚುರಲ್ ಹೇರಲ್ಲಿ ವಿತೌಟ್ ಎನಿ ಸ್ಟೈಲಿಂಗ್ ಎಕ್ವಿಪ್ಮೆಂಟ್ಸ್ ಅಥವಾ ಈ ಥರದ್ದು ಯಾವುದೇ ಟೂಲ್ಸ್ ಬಳಸದೆ ಹೇಗೆ ನಾವು ಹೇರ್ ಸ್ಟೈಲ್ ಮಾಡ್ಕೊಳ್ಬಹುದು ಸಿಂಪಲ್ಲಾಗಿ ಬೇರೆ ಬೇರೆ ಫಂಕ್ಷನ್ಗಳಿಗೆ, ಬೇರೆ ಬೇರೆ ಇವೆಂಟ್ಗಳಿಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಕಾವ್ಯಾಶಾಸ್ ಯೂಟ್ಯೂಬ್ ಚಾನಲ್. ಸೊ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು. ಯೂಶ್ವಲಿ ಏನಂತಂದರೆ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕಾದ್ರೆ ಈ ಥರ ವಾಚು ಮತ್ತು ಬ್ರೇಸ್ಲೆಟು, ಫಿಂಗರ್ ರಿಂಗು ಆ ಥರದ್ದೆಲ್ಲ ಹಾಕ್ಕೊಂಡಿದ್ವಿ ಅಂತಂದರೆ ನಮ್ಮ ಕೂದಲು ಈ ಎಲ್ಲ ಆರ್ನಮೆಂಟ್ಸ್ಗಳಿಗೆ ಸಿಕ್ಕಾಕ್ಕೊಳ್ಳುತ್ತೆ, ಕೂದಲು ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಈ ಥರದ್ದೆಲ್ಲ ದೊಡ್ಡ ರಿಂಗ್ಸು ಮತ್ತು ಬ್ರೇಸ್ಲೆಟು, ಫಿಂಗರ್ ರಿಂಗು, ವಾಚು ಅಂಥದ್ದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಸೊ ಕ್ಲೀನ್ ಹ್ಯಾಂಡ್ಸ್ ಆ್ಯಂಡ್ ಕ್ಲೀನ್ ಹೇರ್. ಸೊ ನಾನು ಇವಾಗ ಒಂದು ವೆಸ್ಟರ್ನ್ ಹೇರ್ ಸ್ಟೈಲ್ ಮತ್ತು ಒಂದು ಇಂಡಿಯನ್ ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಸೊ ವೆಸ್ಟರ್ನ್ ಹೇರ್ ಸ್ಟೈಲ್ ಅಂತಂದರೆ ನೀವು ಪ್ರಾಬಬ್ಲಿ ಗೌನ್ಸ್ಗೆ ಇಲ್ಲ ಲೆಹೆಂಗಾಸ್ಗೆ ಇಂಥದಕ್ಕೆ ನೀವು ಸ್ಟೈಲಿಂಗ್ ಮಾಡ್ಕೊಳ್ಬಹುದು. ಇನ್ನು ಇಂಡಿಯನ್ ಹೇರ್ ಸ್ಟೈಲ್ ಬಂತು ಅಂದರೆ ಅಫ್ಕೋರ್ಸ್ ಲೆಹೆಂಗಾಗೂ ನೀವು ಮಾಡ್ಕೊಳ್ಬಹುದು, ಇಲ್ಲ ನ್ಯೂ ಎಡ್ಜ್ ಆಗಿ ಇವಾಗ ನೀವು ಸ್ಯಾರಿಗೂ ಈ ಒಂದು ಹೇರ್ ಸ್ಟೈಲ್ನ ಮಾಡ್ಕೊಳ್ಬಹುದು. ಆ್ಯಂಡ್ ಬೈ ದ ವೇ ನಾನು ನನ್ನ ಕೂದಲನ್ನ ಇವಾಗಷ್ಟೇ ಹೇರ್ ವಾಶ್ ಮಾಡಿ ನೀಟಾಗಿ ಕ್ಲೀನಾಗಿ ಇರೋವಂಥ ಹೇರ್ ಇದು. ಸೊ ಇದಕ್ಕೆ ಯಾವುದೇ ಎಣ್ಣೆ, ಸ್ಪ್ರೇ, ಮೂಸ್ ಗೀಸ್ ಇನ್ನೇನು ಹಚ್ಚಿಲ್ಲ, ನಾನು ಇನ್ನೇನು ಮಾಡಿಲ್ಲ. ಸೊ ನಾರ್ಮಲ್ ಆಗಿ ಅದು ನನ್ನ ಕೂದಲು ನೀವು ನೋಡ್ಬೋದು, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ವೇವಿ. ಓಕೆ, ಸೊ ವೇವಿ ಆಗಿರುವಂಥ ಕೂದಲು, ಸ್ಟ್ರೇಟ್ ಕೂದಲು ಅಲ್ಲ ನಂದು. ಸೊ ಸ್ವಲ್ಪ ಮುಂದೆ ಮಾತ್ರ ಸ್ವಲ್ಪ ಸ್ಟ್ರೇಟ್ ಇದೆ ಅಷ್ಟೇ. ಸೊ ಈ ಥರ ಕೂದಲಿರೋರು ಹೇಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಬಹುದು ಸಿಂಪಲ್ಲಾಗಿ ಅಂತ ನಾನಿವತ್ತು ತೋರಿಸ್ತೀನಿ. ಓಕೆ, ಸೊ ಫಸ್ಟ್ ನಾನು ವೆಸ್ಟರ್ನ್ ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ಏನಂತಂದರೆ ತುಂಬ ಜನಕ್ಕೆ ಸೆಂಟರ್ ಪಾರ್ಟಿಷನ್ ಸೂಟ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಸೈಡ್ ಪಾರ್ಟಿಷನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸೆಂಟರು ಇಲ್ಲ, ಸೈಡು ಇಲ್ಲ, ಸ್ವಲ್ಪ ಈ ಥರ ನಾನು ನನ್ನ ಒಂದು ಬೇರ್ ಹ್ಯಾಂಡ್ಸಿಂದ ಇಷ್ಟು ಕೂದಲು, ಫ್ರಂಟ್ ಪೋರ್ಷನ್ ಇಷ್ಟು ಕೂದಲನ್ನ ತೊಗೊಂಡು ಸ್ವಲ್ಪ ನಾನು ಪಫ್ ಥರ ಮಾಡೋದಕ್ಕೆ ಈ ಥರ ಸ್ವಲ್ಪ ಕರ್ಲ್ ಮಾಡಿಕೊಂಡು ಇಲ್ಲಿ ಪಿನ್ನಪ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಈ ಥರ ನಾವು ಮಾಡೋದ್ರಿಂದ ಯಾರು ಹೈಟ್ ಕಡಿಮೆ ಇರ್ತಾರೆ ಸೊ ಅವರು ಸ್ವಲ್ಪ ಉದ್ದ ಕಾಣಿಸ್ತಾರೆ. ಸೊ ನಾವು ಹೀಲ್ಸ್ ಹಾಕ್ಕೊಂಡು ಅಷ್ಟೇ ಅಲ್ಲ, ಹೇರ್ ಸ್ಟೈಲಿಂದ, ಮೇಕಪ್ಪಿಂದ ಕೂಡ ನಮ್ಮ ಒಂದು ಔಟ್ಲುಕ್ನ ಚೇಂಜ್ ಮಾಡಬಹುದು. ಸೊ ನಾನು ಹೈಟ್ ಕಡಿಮೆ ಇರೋದ್ರಿಂದ ಯೂಶ್ವಲಿ ಈ ಥರ ಮಾಡ್ತೀನಿ. ಸೊ ಆ್ಯಂಡ್ ಇದು ಇನ್ನೊಂದು ಏನಂತಂದರೆ ಸೇಫ್ ಈ ಥರ ನಾವು ಮುಂದೆ ಈ ಥರ ಪಿನ್ನಪ್ ಮಾಡ್ಕೊಳ್ಳೋದು. ಯಾಕೆಂತಂದರೆ ಒಬ್ರೊಬ್ಬರಿಗೆ ಈ ಸೈಡ್ ಪಾರ್ಟಿಷನ್ ಚೆನ್ನಾಗಿ ಕಾಣಿಸುತ್ತೆ, ಕೆಲವೊಬ್ಬರಿಗೆ ಸೆಂಟರ್ ಪಾರ್ಟಿಷನ್ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಕೆಲವೊಬ್ಬರಿಗೆ ಹೇರೇ ಇರೋದಿಲ್ಲ ಮುಂದಕ್ಕೆ. ಸೊ ಅವ್ರು ಈ ಥರ ಮಾಡ್ಕೊಳ್ಬೋದು. ಆ್ಯಂಡ್ ಬೇಕಾದರೆ ನೀವು ಬ್ಯಾಕ್ ಕೂಮ್ ಕೂಡ ಮಾಡ್ಕೊಳ್ಬೋದು. ಸೊ ನಾನು ಈ ಥರ ಎಲ್ಲ ಪಿನ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ನೋಡ್ತಾ ಇರ್ಬೋದು ನಾನು ಬರಿಗೈಯಲ್ಲೇ ಮಾಡ್ತಾಯಿದ್ದೀನಿ ಅಷ್ಟು ಹೇರ್ ಸ್ಟೈಲು. ಒಂಚೂರು ನಾನು ಕೂಂಬನ್ನ ಕೂಡ ಯೂಸ್ ಮಾಡ್ತಿಲ್ಲ. ಸೊ ಇಷ್ಟು ಕೂದಲು ಏನಿದೆ ನಂದು, ಇಷ್ಟು ಕೂದಲನ್ನ ನೀಟಾಗಿ ನೀವು ಬೇಕಾದರೆ ಕೂಂಬ್ ಯೂಸ್ ಮಾಡ್ಕೊಳ್ಬೋದು. ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಓಕೆ, ಸೊ ಇಷ್ಟು ಕೂದಲನ್ನು ಇದು ರಬ್ಬರ್ ಬ್ಯಾಂಡ್ ಏನಿದೆ, ನಾರ್ಮಲ್ ಡಿಸ್ಕೋ ರಬ್ಬರ್ ಬ್ಯಾಂಡ್ ಅಂತ ಏನು ಹೇಳ್ತಾರೆ,
ಅದನ್ನು ತೊಗೊಂಡು, ಅಥವಾ ಎನಿ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್, ತುಂಬ ದಪ್ಪ ಇರೋದು ಬೇಡ, ಒಂದು ಜುಟ್ಟು ಹಾಕ್ಕೊಳ್ಬೇಕು. ಓಕೆ, ಸೊ ನನ್ನ ಕೂದಲು ಸ್ವಲ್ಪ ವೆಟ್ಟಿದೆ, ಇನ್ನು ತಲೆ ಸ್ನಾನ ಮಾಡಿರೋದು, ಅದಕ್ಕೋಸ್ಕರ ಅಂತ ಅದು ಹಾಕ್ಕೊಳ್ಳೋದಕ್ಕೆ ಜುಟ್ಟು ಕಷ್ಟ ಆಗ್ತಿದೆ. ಸೊ ಈ ಥರ ಜುಟ್ಟು ಹಾಕ್ಕೊಂಡಿರೋದು, ಸಿಂಪಲ್ ಜುಟ್ಟು, ಮಾಮೂಲಿ ಯಾರು ಬೇಕಾದರೂ ಹಾಕ್ಕೊಳ್ಬೋದು. ಈ ಥರ ಜುಟ್ಟು ಮುಂದಕ್ಕೆ ನಾವು ಪಿನ್ ಮಾಡಿದ್ವಿ. ಸೊ ಈ ಒಂದು ಸ್ಟೇಜ್ ಆದಮೇಲೆ ನಾವು ಇಲ್ಲಿ ಅಂದರೆ ಈ ಜುಟ್ಟು ಹಾಕ್ಕೊಂಡಿದ್ದೀವಲ್ವಾ, ಇದ್ರ ಮೇಲ್ಗಡೆ ಸುಮ್ಮನೆ ಈ ಥರ ಒಂದು ಜಾಗ ಮಾಡ್ಕೊಬೇಕು. ಸೊ ಸೆಂಟರಲ್ಲಿ ಜಾಗ ಮಾಡಿಕೊಂಡು ನೆಕ್ಸ್ಟು ಇದಿಷ್ಟು ಕೂದಲು ಇದೆಯಲ್ವಾ, ಇದಿಷ್ಟು ಕೂದಲನ್ನು ಸೇರಿಸಿ ಇದ್ರ ಒಳಗಡೆ ಹೀಗೆ ತಳ್ಳಬೇಕು. ಸೊ ತುಂಬ 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 ಸಿಂಪಲ್ಲು, ಚಿಕ್ಕ ಮಕ್ಕಳು ಕೂಡ ಬೇಕಾದರೂ ಇದನ್ನು ಮಾಡ್ಕೊಳ್ಬಹುದು. ಸೊ ಎಲ್ಲ ಕೂದಲು ನಾವು ಆಚೆ ತೊಗೊಂಡು ಬರಬೇಕಾಗತ್ತೆ. ಸೊ ಇವಾಗ ನಾನು ಜುಟ್ಟು ಹಾಕ್ಕೊಂಡಿದ್ದು ರೆಡಿಯಾಗಿದೆ. ಆ್ಯಂಡ್ ಇವಾಗ ಏನು ಮಾಡಬೇಕು ಅಂತಂದರೆ, ಎಡ್ಜ್ ಇರುತ್ತಲ್ವಾ, ಸೊ ಈ ಥರ ಎಡ್ಜಲ್ಲಿ ಒಂದು ಚಿಕ್ಕದಾಗಿ ಜಡೆ ಹಾಕ್ಕೊಳ್ಬೇಕು. ಯಾಕೆಂತಂದರೆ ಆ ನಾಟ್ ಏನು ಮಾಡ್ಕೊಂಡಿದ್ವಿ ಅಲ್ಲ ನಾವು ಒಳಗಡೆ ಹಾಕಿ, ಸೊ ಅದರೊಳಗಡೆ ಮತ್ತೆ ನಾವು ಈ ಕೂದಲನ್ನು ತೂರಿಸ್ಬೇಕಾಗುತ್ತೆ. ಸೊ ತುಂಬ ಜನ ದಪ್ಪ ಎಡ್ಜಿರೋರು, ಅಂದರೆ ಎಡ್ಜಲ್ಲಿ ಈ ಥರ ಬುಷಿಯಾಗಿರುತ್ತಲ್ವ ಕೂದಲು, ಸೊ ಅವ್ರದ್ದು ಒಳಗಡೆ ಹೋಗದೇ ಇರ್ಬೋದು. ಮತ್ತು ಕೆಲವೊಬ್ಬರಿಗೆ ಈ ಥರ ವೇವಿ ಇದ್ದಾಗ್ಲೂ ಅದು ಸರಿಯಾಗಿ ಒಳಗಡೆ ಹೋಗದೇ ಇರ್ಬೋದು. ಸೊ ನನ್ನ ಕೂದಲು ಈ ಥರ ವೇವಿ ಆಗಿರೋದ್ರಿಂದನೇ ನಾನು ಎಡ್ಜಲ್ಲಿ ಈ ಥರ ಒಂದು ಚಿಕ್ಕದಾಗಿ ಜಡೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ಟ್ರೈಟ್ ಇತ್ತು ಅಂದರೆ ಏನು ನೋ ಪ್ರಾಬ್ಲಮ್, ಅದು ಆರಾಮ್ಸೆ ಹೋಗುತ್ತೆ. ಸೊ ಇವಾಗ ನಾನು ಏನು ಇದನ್ನು ಹಾಕ್ಕೊಂಡಿದ್ದೀನಿ, ಈ ಒಂದು ಜಡೆನ ಮತ್ತೆ ಇದೇ ಸೇಮ್ ಏನು ಹೋಲ್ ಇದೆ ಇದ್ರ ಒಳಗಡೆನೆ ಮತ್ತೆ ನಾವು ಪ್ಯಾಕ್ ಮಾಡ್ಕೊಳ್ಬೇಕು. ಎಲ್ಲ ಕೂದಲನ್ನು ಸೇರಿಸಿ ನಾವು ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಮತ್ತೆ ಇನ್ನೊಂದು ಗಂಟು ಥರ ನಮಗೆ ಆಗುತ್ತೆ ಇಲ್ಲಿ. ಸೊ ಇವಾಗ ಏನಂತಂದರೆ ಇಲ್ಲಿ ಇದೆಯಲ್ವಾ, ಬೇಕು ಅಂತಂದರೆ ನಾವು ಪಿನ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಹೇರ್ ಆಕ್ಸೆಸರೀಸ್ ಕೂಡ ಇಟ್ಕೊಳ್ಬಹುದು. ಇಲ್ಲ ಅಂತಂದರೆ ಈ ಎಡ್ಜನ್ನು ಈ ಥರ ನಾವು ರೋಲ್ ಮಾಡಿ ಪಿನ್ ಮಾಡಿ ಫ್ಲವರ್ಸ್ ಇಟ್ಕೊಳ್ಬಹುದು. ಕೆಲವೊಬ್ಬರು ಈ ಮುತ್ತಿನ ಸರ ಎಲ್ಲ ಇತ್ತು ಅಂದರೆ ಅವರು ಕೂಡ ಈ ಮುತ್ತಿನ ಸರನೆಲ್ಲ ಇದಕ್ಕೆ ಸ್ಟೈಲಿಂಗ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಫಸ್ಟು ಇದನ್ನು ಪಿನ್ನಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಕಡೆ ಸೆಕ್ಯೂರ್ ಆಗಿ ನಾವು ಪಿನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಿಂದ್ಗಡೆಯಿಂದ ವಿತೌಟ್ ಎನಿ ಹೇರ್ ಆಕ್ಸೆಸರೀಸ್ ಮತ್ತು ಹೂವು ಹಾಕ್ದಂಗೆ ಈ ಥರ ಕಾಣಿಸುತ್ತೆ. ಸೊ ಮಾರ್ಕೆಟಲ್ಲಿ ನಮಗೆ ಈ ಥರದ್ದೆಲ್ಲ ಬ್ರೋಚ್ಗಳು ಮತ್ತು ಬೇರೆ ಬೇರೆ ಗೋಲ್ಡ್ ಕಲರು, ಸಿಲ್ವರ್ ಕಲರು ಈ ಥರ ಹೇರ್ ಆಕ್ಸೆಸರೀಸ್ ಸಿಗುತ್ತೆ. ಅದಕ್ಕೆ ಈ ಥರ ಕ್ಲಿಪ್ ಕೂಡ ಇರುತ್ತೆ. ಸೊ ಬೇಡ ಅಂದವರು ಈ ಥರದ್ದನ್ನು ಫ್ಲವರ್ಸ್ ಹಾಕ್ಕೊಳ್ಬಹುದು, ರೋಸ್ ಇಟ್ಕೊಳ್ಬೋದು, ಬೇರೆ ಬೇರೆ ಕಲರ್ಸು, ಇಲ್ಲಾಂದರೆ ಚಿಕ್ಕ ಚಿಕ್ಕದು ಅದು ಬೊಕೆಲಿ ಇಡ್ತಾರಲ್ಲ ಹೂವು, ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಬಟ್ ನಾನು ಈ ಥರ ಬ್ರೋಚನ್ನು ಇಲ್ಲಿ ಯೂಸ್ ಮಾಡಿ ಇಲ್ಲಿ ನಾನು ಸೆಂಟರಲ್ಲಿ ಇದನ್ನು ಕ್ಲಿಪ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಸಿಂಪಲ್ ಹೇರ್ ಸ್ಟೈಲ್, ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ ನನ್ನ ಹೇರ್ ಸ್ಟೈಲ್ ಈ ಥರ ಇದೆ. ಸೊ ಇಂಗ್ಲಿಷ್ ಲುಕ್ಕನ್ನು ಕೊಡುತ್ತೆ ಇದು. ಸೊ ಬೇಕಾದರೆ ನಾವು ಬ್ಲೇಸರ್ಗೂ ಹಾಕ್ಕೊಳ್ಬೋದು, ಗೌನ್ಸಿಗೂ ಮಾಡ್ಕೊಳ್ಬೋದು. ನಾನು ಈ ಹೇರ್ ಸ್ಟೈಲ್ನ ವಿತೌಟ್ ಕೂಂಬ್, ಬಾಚಣಿಕೆ ಯೂಸ್ ಮಾಡ್ದಂಗೆ ನನ್ನ ಕೈಯಲ್ಲೇ ಮಾಡಿರೋದು. ಈ ಥರ ಸಣ್ಣ ಸಣ್ಣದು ಇಲ್ಲಿ ಬೇಬಿ ಹೇರ್ ಅಂತ ಏನು ಹೇಳ್ತೀವಿ, ಇದೆಲ್ಲದನ್ನು ಬೇಕಾದರೆ ನಾವು ವ್ಯಾಕ್ಸ್ ಹಾಕಿ ಇಲ್ಲಾಂದರೆ ಜೆಲ್ ಹಾಕಿ ಪ್ಯಾಕ್ ಮಾಡ್ಕೊಳ್ಬೋದು. ಬಟ್ ನಾನು ಆ ಥರದ್ದು ಯಾವ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ದಂಗೆ ನಾನು ಇವತ್ತು ನನ್ನ ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎರಡನೇ ಹೇರ್ ಸ್ಟೈಲ್ ತೋರಿಸೋ ಅಂಥ ಟೈಮ್. ಸೊ ಇದು ಇಂಡಿಯನ್ ಲುಕ್ಕಲ್ಲಿ ಬರೋವಂಥ ಒಂದು ಹೇರ್ ಸ್ಟೈಲ್. ಸಖತ್ ಸಿಂಪಲ್, ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಎಸ್ಪೆಷಲಿ ಇವಾಗಿನ ಒಂದು ಟ್ರೆಂಡ್ಗೆ ತಕ್ಕನಂತೆ ಇದೆ ಆ ಹೇರ್ ಸ್ಟೈಲು. ಸೊ ಅದನ್ನು ಹೇಗೆ ಮಾಡೋದು ನೋಡೋಣ. ಸೊ ಮೊದಲನೇದಾಗಿ ನಾನು ಆಗಲೇ ತೋರಿಸಿದ್ನಲ್ವ, ಈ ಥರ ನಾವು ಪಿನ್ ಮಾಡ್ಕೊಂಡಿರ್ತೀವಿ ಅಂತ. ಸೊ ಬೇಕಾದರೆ ನೀವು ಸೆಂಟರ್ ಪಾರ್ಟಿಷನ್ ಅಥವಾ ಸೈಡ್ ಪಾರ್ಟಿಷನ್ ಕೂಡ ತೆಕ್ಕೊಳ್ಬಹುದು, ಆದರೆ ನಾನು ಈ ಥರ ಪಿನ್ ಅಪ್ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾವು ಸೇಮ್, ಸೊ ಫಸ್ಟ್ ಹೇರ್ ಸ್ಟೈಲಲ್ಲಿ ನಾವು ಹೇಗೆ ಮಾಡಿದ್ವಿ ಅದೇ ರೀತಿ ನಾವೊಂದು ಪೋನಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಬಟ್ ತುಂಬ ಕೆಳಗಡೆ ಮಾಡ್ಕೊಳ್ಬಾರ್ದು. ಸೊ ದಟ್ ಈಸ್ ಒನ್ ಟ್ರಿಕ್. ಯಾಕೆಂದರೆ ಈ ಹೇರ್ ಸ್ಟೈಲಲ್ಲಿ ನಾವು ಜಡೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಅದು ತುಂಬ ಕೆಳಗಡೆ ಇದ್ದರೆ ಸರಿ ಹೋಗಲ್ಲ. ಸೊ ನಾವು ನಮ್ಮ ಒಂದು ಪೋನಿನ ಆದಷ್ಟು ಈ ಥರ ಸ್ವಲ್ಪ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನನ್ನ ಕೂದಲು ಇನ್ನೂ ವೆಟ್ಟಿದೆ, ಸೊ ಅದಕ್ಕೋಸ್ಕರ ನಾನು ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಬಟ್ ಪೋನಿ ಹಾಕ್ಕೊಂಡಿದ್ದಾದಮೇಲೆ ಈ ಥರ
ನಮ್ಮದು ಹೇರ್ ಕಾಣಿಸುತ್ತೆ. ಸೊ ಈ ಒಂದು ಪೋನಿಗೆ ನಾವು ಜಡೆನ ಹಾಕ್ಕೊಳ್ಬೇಕು. ಸೊ ಜಡೆ ಹಾಕ್ಕೊಳ್ಳೋದು ತುಂಬ ಸಿಂಪಲ್, ಯಾರು ಬೇಕಾದರೂ ಜಡೆ ಹಾಕ್ಕೊಳ್ತಾರೆ. ಸೊ ಸಿಂಪಲ್ಲಾಗಿ ಒಂದು ಜಡೆ, ಬಟ್ ಟೈಟಾಗಿ ಹಾಕ್ಕೊಳ್ಬೇಕಾಗತ್ತೆ ಈ ಜಡೆನ ನಾವು. ಸೊ ಜಡೆ ಹಾಕ್ಕೊಂಡಿದ್ದು ಆದಮೇಲೆ ಈ ಹೇರ್ ಸ್ಟೈಲ್ಗೆ ಕಂಪ್ಲೀಟ್ ಲುಕ್ ಬರೋದಕ್ಕೆ ನಾವು ಯಾವ ಥರ ಆಕ್ಸೆಸರೀಸ್ನ ಯೂಸ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಅದರಲ್ಲೂ ನಾವು ನಮ್ಮ ಒಂದು ಡ್ರೆಸ್ ಯಾವ ಕಲರ್ ಇದೆಯೋ ಆ ಕಲರ್ ಆಕ್ಸೆಸರೀಸ್ನ ನಾವು ಇದಕ್ಕೆ ಚೂಸ್ ಮಾಡ್ಕೊಳ್ಬಹುದು. ಸೊ ಈ ಥರ ನಾನು ಜಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಎಡ್ಜ್ವರೆಗೂ ನೀಟಾಗಿ ನಾವು ಜಡೆ ಹಾಕ್ಕೊಳ್ಬೇಕು. ಸೊ ಕಂಪ್ಲೀಟ್ ಎಡ್ಜ್ವರೆಗೂ ಹಾಕ್ಕೊಂಡಿದ್ದು ಆದಮೇಲೆ ಮಾಮೂಲಿ ಒಂದು ಚಿಕ್ಕದು ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿಕೊಂಡು ನಾವು ಜಡೆನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಯಾವಾಗಲೂ ಅಷ್ಟೇ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿ, ಬೇರೆ ಕಲರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಂದು ಜಡೆ ಕಂಪ್ಲೀಟಾಗಿ ಟೈಟಾಗಿ ಈ ಥರ ಆಯಿತು. ಸೊ ಈ ಥರ ನಾವು ಜಡೆ ಹಾಕ್ಕೊಂಡಿದ್ದ ಆದಮೇಲೆ ಈ ಥರ ಟೇಪ್ಗಳು ಸಿಗುತ್ತೆ, ಸೀಕ್ವೆನ್ಸ್ ಟೇಪ್ಗಳು, ಮುತ್ತಿಂದು ಎಲ್ಲ ಸಿಗುತ್ತೆ. ಆ್ಯಂಡ್ ಬೇರೆ ಬೇರೆ ಕಲರ್ಸಲ್ಲೂ ಸಿಗುತ್ತೆ. ಇದು ನಾನಿವತ್ತು ಸಿಲ್ವರ್ ತೊಗೊಂಡಿದ್ದೀನಿ, ಬೇಕಾದರೆ ನಾವು ಗೋಲ್ಡ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಷ್ಟುದ್ದದ್ದು ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ನಮ್ಮ ಜಡೆಗೆ ಹೇಗೆ ಸ್ಟೈಲಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಈ ಥರ ಟೇಪನ್ನ ನಾವು ಸೆಂಟರಲ್ಲಿ ಸೇಮ್ ಅಳತೆಯಲ್ಲಿ ಆ ಕಡೆ ಈ ಕಡೆ ಬರೋ ಥರ ಇಟ್ಕೊಂಡು ನಾವು ನಮ್ಮ ಜಡೆ ಕೆಳಗಡೆ ಈ ಒಂದು ಟೇಪನ್ನು ಹಾಕ್ಕೊಂಡು ಮಧ್ಯದಲ್ಲಿ ಅಗೇನ್ ಸೇಮ್ ಅಳತೆ ಬರೋ ಥರ ನೋಡ್ಕೊಳ್ಬೇಕು. ಒಂದು ಆಚೆ ಈಚೆ ಹೋಗೋ ಥರ ಆಗಬಾರ್ದು, ಗಂಟು ಹಾಕ್ಕೊಳ್ಬೇಕಾಗತ್ತೆ. ಓಕೆ, ಸೊ ನಾವೇ ಮಾಡ್ಕೊಳ್ಳೋದ್ರಿಂದ ಈ ಒಂದು ಹೇರ್ ಸ್ಟೈಲ್ ತುಂಬ ಸಿಂಪಲ್ ಬಟ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಇವಾಗ ಹಿಂದಿ, ಬಾಲಿವುಡ್ ಮತ್ತು ಪಂಜಾಬೀಸ್ ಎಲ್ಲರೂ ಈ ಥರ ಮಾಡ್ಕೊಳ್ತಾರೆ. ಸೊ ಈ ಥರ ನಾವು ಫಸ್ಟು ಗಂಟು ಹಾಕ್ಕೊಳ್ಬೇಕು, ಯಾಕೆಂತಂದರೆ ಜಾರಬಾರ್ದು ಆ ಟೇಪ್ ಅಂತ. ಗಂಟು ಹಾಕ್ಕೊಂಡಿದ್ದಾದಮೇಲೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕ್ರಾಸ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಕೆಲವೊಬ್ಬರಿಗೆ ಹತ್ರ ಹತ್ರ ಇದ್ದರೆ ಇಷ್ಟ, ಇನ್ನು ಕೆಲವೊಬ್ಬರಿಗೆ ದೂರ ದೂರ ಇದ್ದರೆ ಇಷ್ಟ. ಈ ಥರ ನಾವು ಇಡೀ ಜಡೆ ಪೂರ್ತಿ ಕ್ರಾಸ್ ಮಾಡಿಕೊಂಡು ನಮ್ಮ ಜಡೆಗೆ ಈ ಟೇಪ್ನ ಸುತ್ತಕೊಂಡು ಹೋಗಬೇಕಾಗತ್ತೆ. ಸೊ ಈ ಥರ ಕಂಪ್ಲೀಟಾಗಿ ಟ್ವಿಸ್ಟ್ ಮಾಡ್ಕೊಳ್ಬೇಕು. ಸೊ ಎಡ್ಜಲ್ಲಿ ಸುತ್ಕೊಂಡಿದ್ದು ಆದಮೇಲೆ ಈ ಥರ ಹಿಂದ್ಗಡೆ ಗಂಟು ಹಾಕ್ಕೊಳ್ಬೇಕು ಈ ಟೇಪಿಂದ. ನೆಕ್ಸ್ಟು ಈ ಥರದ್ದು ನಮಗೆ ಕುಚ್ಚುಗಳು ಸಿಕ್ಕತ್ತೆ. ಸೊ ಸ್ಯಾರಿಗೆ, ಬ್ಲೌಸಸ್ಗೆಲ್ಲ ಹಾಕ್ತಾ ಇದ್ದಾರೆ ಇವಾಗ, ಲೇಟೆಸ್ಟ್ ಟ್ರೆಂಡಿಂಗ್ ಇದು. ಸೊ ಇದು ಬಂದು ಬೇರೆ ಬೇರೆ ಕಲರ್ಸಲ್ಲಿ ಅಗೇನ್ ಅವೈಲಬಲ್ ಇದೆ. ಸೊ ಇದು ಗೋಲ್ಡ್ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಸಿಲ್ವರ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಇದನ್ನು ಇಲ್ಲಿ ಇಟ್ಬಿಟ್ಟು ನಾವು ಕಂಪ್ಲೀಟಾಗಿ ಸುತ್ತಬೇಕಾಗತ್ತೆ. ಸೊ ನೀಟಾಗಿ ಜಡೆಯಿಂದ ಈ ಥರ ನಮಗೆ ಎಡ್ಜಲ್ಲಿ ಈ ಡ್ಯಾಂಗಲ್ಸ್ ಕೂಡ ಬಂತು. ಸೊ ನೋಡಿದ್ರಲ್ವಾ, ಇವತ್ತು ಸಖತ್ತಾಗಿರುವಂತಹ 2 ಹೇರ್ ಸ್ಟೈಲ್ನ ವಿತೌಟ್ ಕೂಂಬ್ ಅಂದರೆ ಬಾಚಣಿಕೆ ಇಲ್ಲದೆ ಹೇಗೆ ಮಾಡ್ಕೊಳ್ಬಹುದು ಅಂತ ನಾನು ತೋರಿಸ್ಕೊಟ್ಟೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸಾಕಷ್ಟು ಆ್ಯಕ್ಟಿಂಗ್ ಕಾಂಟೆಂಟನ್ನು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಹೊಸ ಸೆಗ್ಮೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಇವಾಗ ಯಾರು ಕುಚ್ಚು ರೆಗ್ಯುಲರ್ ಆಗಿ ಈ ಗುಂಡು ಕುಚ್ಚು ಅದನ್ನೆಲ್ಲ ಹಾಕೊಳ್ಳೋಕೆ ಇಷ್ಟಪಡಲ್ಲ, ಅವರು ಈ ಥರ ಕುಚ್ಚನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಯಾವುದೇ ಏಜ್ ಗ್ರೂಪಲ್ಲಿ ಇದ್ರೂ ಈ 2 ಹೇರ್ ಸ್ಟೈಲ್ಗಳನ್ನ ನೀವು ಟ್ರೈ ಮಾಡಬಹುದು. ಸೊ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಒಂದು ಎಪಿಸೋಡ್ ಪ್ಲೀಸ್ ಡೂ ಕಾಮೆಂಟ್, ನನಗೆ ಗೊತ್ತಾಗುತ್ತೆ ಆವಾಗ ನೆಕ್ಸ್ಟ್ ನಾನು ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ. ಲೈಫ್ ಸ್ಟೈಲ್ ಕಂಟೆಂಟಾ ಇಲ್ಲ ಟ್ರಾವೆಲ್ಲಾ, ಏನು ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಆವಾಗ. ಸೊ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಕಾವ್ಯಾಶಾ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. Love you. See you. Bye-bye.